ನಮಸ್ತೆ, ನಾನು ಮಾಗಡಿ ತಾಲೂಕು ಕುದೂರಿಂದ ಶಶಾಂಕ್ ಅಂತ. ನಮಸ್ತೆ ಬ್ರದರ್. ಈಗ ನೀವು ಪ್ರಥಮ ಚುನಾವಣೆ ಮಂಡ್ಯದಿಂದ ಶುರು ಮಾಡಿದ್ರಿ, ನಂತರ ರಾಮನಗರ ಬಂದ್ರಿ, ತದನಂತರ ಚನ್ನಪಟ್ಟಣ ಬಂದ್ರಿ. ಯಾಕೆ ಸರ್ ನೀವು ಹಿಂಗೆ ಕ್ಷೇತ್ರ ಬದಲಾವಣೆ ಮಾಡ್ತಿದ್ದೀರಲ್ಲ, ಅಲ್ಲಿ ಆ ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿ ಇಲ್ವಾ, ಅಥವಾ ಮತ್ತೆ ಮತ್ತೆ ಸೋಲಿಸ್ತಾರೆ ಅಂತ ರಾಜಕೀಯ ಅಭದ್ರತೆ ಕಾಡ್ತಿದ್ಯಾ? ಮುಂದಿನ ಚುನಾವಣೆ ನಿಮ್ಮದು ಕ್ಷೇತ್ರ ಹಾಸನ ಕಡೆನಾ ಯಾವುದು ಅಂತ ಹೇಳ್ಬೇಕು ಸರ್. ನಾನು ಇದೊಂದು ಪ್ರಶ್ನೆ 7.5 ಕೋಟಿ ಕನ್ನಡಿಗರಲ್ಲಿ ಒಬ್ಬ ಕನ್ನಡಿಗ. ಮೊದಲನೇ ಪಾಯಿಂಟ್ ಹೇಳ್ತೀನಿ, 7.5 ಕೋಟಿ ಕನ್ನಡಿಗನಲ್ಲಿ ನಾನು ಒಬ್ಬ ಕನ್ನಡಿಗ. ನಮ್ಮ ಒಂದು ಬಾಂಧವ್ಯ ಏನಿದೆ, ರಾಜಕಾರಣದ ಬಾಂಧವ್ಯ ಹೊರತುಪಡಿಸಿದಂಥ ಬಾಂಧವ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಈಗ ರಾಮನಗರದಲ್ಲಿ ನಮ್ಮ ತಂದೆಯವರು ಪ್ರಥಮವಾಗಿ ದೇವೇಗೌಡರು ಸಾಹೇಬ್ರನ್ನ 94ನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬ್ರನ್ನ ರಾಮನಗರದಲ್ಲಿ ನಿಲ್ಲಿಸಲಿಕ್ಕೆ ಮುಖ್ಯವಾದಂಥ ಕಾರಣಕರ್ತರು ನಮ್ಮ ತಂದೆಯವರು. ಅದು ಹೇಗೆ ಅಂದರೆ ಅವರ ಒಂದು ನಂಟು ದೇವೇಗೌಡರು ಸಾಹೇಬ್ರನ್ನ ಅಲ್ಲೇ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಚರ್ಚೆಗಳಾದಾಗ ದೇವೇಗೌಡರು ಸಾಹೇಬ್ರೆ ಕುಮಾರಣ್ಣನ ಕೇಳಿದ್ರಂತೆ, ಏನಪ್ಪ ಕುಮಾರು ಚುನಾವಣೆ ಎಲ್ಲ ಆಗಿತ್ತು. ಒಂದು ಸಲ ಹೇಳ್ತಾರೆ, ಒಂದು ನನಗೆ ಭಾಳ ಟೈಮ್ ಹೇಳ್ತಾರೆ, ಈ ನಮ್ಮ ತೋಟ ತಗೊಂಡಿದ್ವಿ ಸರ್. ಆಗ ನಾವೆಲ್ಲ ಚಿಕ್ಕ ಹುಡುಗರು, ನಮ್ಗೆ ಗೊತ್ತಿಲ್ಲ, ನಾವು ಕತೆ ನಾವು ಕೇಳಿದ್ದೀವಿ, ವಿಚಾರಗಳು ಹೇಳಿರ್ತಾರೆ, ಮುಟ್ಸಿರ್ತಾರೆ, ಅದು ಹೇಳ್ತಾಯಿದ್ದೀನಿ. ತಂದೆಯವರು, ತಾತ ಅವರು, ಅಜ್ಜಿ 3 ಜನ ಅಂಬಾಸಿಡರ್ ಕಾರಿತ್ತು. ಅದೊಂದು ನನಗೆ ಜ್ಞಾಪಕ ಇದೆ. ಕಾರಲ್ಲಿ ಹೋಗ್ಬೇಕಾದ್ರೆ ಚುನಾವಣೆ ಆಗೋಗಿ ನಿಂತು ಎಲ್ಲ ಆಗೋಗಿದೆ. ಕುಮಾರಣ್ಣನಿಗೆ ದೇವೇಗೌಡರು ಸಾಹೇಬರು ಕೇಳಿದ್ರಂತೆ, ಯಾಕೆಂದರೆ ಆ ಹಿಂದೆ ಕುಮಾರಣ್ಣ ರಾಜಕೀಯವಾಗಿ ಆ ಜಿಲ್ಲೆಗೆ ಎಂಟ್ರಿ ಕೊಡಲಿಕ್ಕಿಂತ ಮುಂಚಿತವಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಫೇವರ್ ಇದ್ದಂಥ ಜಿಲ್ಲೆಗಳೇ ಅದು ರಾಮನಗರ. ಅಲ್ಲಿಂದ ಕುಮಾರಣ್ಣ ಅವರು ಅವರ ಒಂದು ಬಾಂಧವ್ಯ, ಜನಗಳ ಜೊತೆ ಸಂಪರ್ಕ, ಅವೆಲ್ಲವನ್ನು ನಿರಂತರವಾಗಿ ಇಟ್ಟ ನಂತರ ಒಂದು ಬಾಂಧವ್ಯ ಬೆಳೀತು ರಾಮನಗರ ಜಿಲ್ಲೆಯಲ್ಲಿ. ಆವಾಗ ದೇವೇಗೌಡರು ಸಾಹೇಬರು ನಿಂತಿದ್ರು. ಹೆಂಗಪ್ಪ ಕುಮಾರು ಚುನಾವಣೆ ಆಗಿದೆ, ರಿಸಲ್ಟ್ ಏನಾಗ್ಬೋದು ಅಂದಾಗ, ನೀವು ನನ್ನ ಮೇಲೆ ನಂಬಿಕೆ ಇಡಿ, 10,000 ಮೇಲೆ ನಿಮಗೆ ಮತ ಬೀಳುತ್ತೆ ಅಂದಾಗ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 9,900 ಚಿಲ್ಲರೆ ಎಷ್ಟೋ ಮತ ಬಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಅಲ್ಲಿಂದ ಆಯ್ಕೆ ಆದರು ಸರ್. ಅಲ್ಲಿಂದ ಒಂದು ಬಾಂಧವ್ಯ ಬೆಳೀತು. ರಾಮನಗರ ಇರ್ಬೋದು, ಮಂಡ್ಯದ ನಂಟಿರ್ಬೋದು. ಹಾಗಾಗಿ ಇಲ್ಲಿ ನಾವು ಎಲ್ಲಿ ನಿಂತ್ಕೋಬೇಕು ಅಂತಕ್ಕಂಥ ನಿರ್ಣಯಗಳು ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಕೈನಲ್ಲಿ ಇರೋದಿಲ್ಲ. ಸಾಂದರ್ಭಿಕವಾಗಿ ಅವೆಲ್ಲ ನಿರ್ಣಯಗಳಾಗ್ತದೆ. ಬಟ್ ಹಂಗಂದ್ಬಿಟ್ಟು ನಾನು ಅಲ್ಲಿ ಚುನಾವಣೆಗೆ ಇಲ್ಲಿ ನಿಂತಿದ್ದೀನಿ, ಮಂಡ್ಯದಲ್ಲಿ, ಇಲ್ಲಿ ರಾಮನಗರಕ್ಕೆ ನಿಂತಿದ್ದೆ, ಇಲ್ಲಿ ಚನ್ನಪಟ್ಟಣದಲ್ಲಿ ನಿಂತಿದ್ದೆ, ಚುನಾವಣೆಯ ಗೆಲುವು ಸೋಲು ಸಮಚಿತ್ತವಾಗಿ ತಗೊಳ್ತಕ್ಕಂಥ ಒಂದು ಮನಸ್ಥಿತಿ ನನ್ನಲ್ಲಿದೆ. ಚುನಾವಣೆಯ ಗೆಲುವು ಸೋಲಿನ ಮೇಲೆ ಲೀಡರ್ಶಿಪ್ ಡೆಫಿನೇಷನ್ ಆಗೋದಿಲ್ಲ. ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.